forever on fire. 100 ದಿನದ ಸಂಭ್ರಮದಲ್ಲಿ ಪ್ರಧಾನಿ ಮೋದಿಯವರ 3.0 ಸರ್ಕಾರ ಇದೆ. ಪ್ರಧಾನಿ ಮೋದಿಯವರದ್ದು ಯು ಟರ್ನ್ ಸರ್ಕಾರ ಅಂತ ಹೇಳಿ ಕಾಂಗ್ರೆಸ್ ಒಂದು ಕಡೆ ವ್ಯಂಗ್ಯ ಮಾಡಿದೆ. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ 100 ದಿನದ ಸಂಭ್ರಮ. ಅವರ 3ನೇ ಅವಧಿಯ ಸರ್ಕಾರದಲ್ಲಿ 100 ಡೇಸನ್ನು ಕಂಪ್ಲೀಟ್ ಮಾಡಿದ್ದಾರೆ. NDA ನೇತೃತ್ವದ ಸರ್ಕಾರ ಇದು. ಪ್ರಧಾನಿ ಮೋದಿಯವರದ್ದು ಬರೀ ಯು ಟರ್ನ್ ಸರ್ಕಾರ, ಯಾವುದು ನೆಟ್ಟಗೆ ಮಾಡಲ್ಲ ಇವರು. ಮೋದಿ ಊರುಗೋಲಿನ ಆಶ್ರಯದಲ್ಲಿ ದುರ್ಬಲ ಪ್ರಧಾನಿ ಆಗಿಬಿಟ್ಟಿದ್ದಾರೆ. ಇವರು ಯಾರ್ಯಾರದೋ ಆಶ್ರಯದಲ್ಲಿ ಯಾರ್ಯಾರದೋ ಊರುಗೋಲ್ ಮೇಲೆ ನಡೀತಾ ಇದ್ದಾರೆ ಮೋದಿಯವರು. ತುಂಬ ದುರ್ಬಲ ಪ್ರಧಾನಿ ಇವರು ಅಂತ ಕಾಂಗ್ರೆಸ್ ಹೇಳಿರೋದು. ಯು ಟರ್ನ್ ನಿರ್ಧಾರಗಳಲ್ಲಿ ಹೊಸ ದಾಖಲೆ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಇವರು. ಯಾವುದೋ ನಿರ್ಧಾರ ತಗೊಳ್ಳೋದು, ಆಮೇಲೆ ಉಲ್ಟಾ ಹೊಡೆಯೋದು, ಇಲ್ಲ ಅದು ಬೇಡ ಅಂತ ಹೇಳೋದು. ಇಂಥ ವಿಚಾರಗಳಲ್ಲಿ ಯು ಟರ್ನ್ ಮಾಡೋದು, ಒಂದು ಆದೇಶ ಹೊರಡಿಸೋದು ಮತ್ತು ಉಲ್ಟಾ ಹೊಡೆಯೋದು, ಇಂಥ ವಿಚಾರಗಳಲ್ಲೇ ಮೋದಿಯವರ ಸರ್ಕಾರ ದಾಖಲೆ ನಿರ್ಮಾಣ ಮಾಡಿಬಿಟ್ಟಿದೆ. ಸವಾಲುಗಳನ್ನು ಎದುರಿಸೋಕ್ಕಾಗಲ್ಲ ಇವರಿಗೆ. ಓಡಿ ಹೋಗ್ತಾ ಇರೋದಷ್ಟೇ ನರೇಂದ್ರ ಮೋದಿಯವರ ಅಭ್ಯಾಸ. ಶಕ್ತಿಹೀನ ಪ್ರಧಾನಿಯಿಂದ ದೇಶ ಅಧೋಗತಿಯತ್ತ ಸಾಗ್ತಾ ಇದೆ. ಮೋದಿ ವಿರುದ್ಧವಾಗಿ ಕಾಂಗ್ರೆಸ್ನ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ವಾಗ್ದಾಳಿ ಮಾಡಿದ್ದಾರೆ. ಇಲ್ಲಿ ಅವ್ರು ಕೇಳ್ತಾರೆ, ಇಲ್ಲಿ ನಿಮಗೇನಾದರೂ ನೆರೆಹೊರೆ ದೇಶಗಳೊಂದಿಗೆ ಸಂಬಂಧವನ್ನು ಸುಧಾರಿಸುವ, ಅದು ಈ ಕಡೆ ನೇಪಾಳವೋ, ಈ ಕಡೆ ಬಾಂಗ್ಲಾನೋ, ಶ್ರೀಲಂಕಾನೋ, ಚೀನಾನೋ, ಅಫ್ಘಾನಿಸ್ತಾನನೋ ಅಥವಾ ಪಾಕಿಸ್ತಾನನೋ, ನೆರೆಹೊರೆ ದೇಶಗಳೊಂದಿಗೆ ಸಂಬಂಧವನ್ನು, ಹದಗೆಟ್ಟಿರ್ತಕ್ಕಂಥ ಸಂಬಂಧವನ್ನು ಸುಧಾರಿಸುವ ಯೋಜನೆ ಇದೆಯೇ ಮೋದಿಯವರೇ? ನಿಮಗೇನಾದರೂ ದೇಶದ ಆರ್ಥಿಕತೆ ಬಗ್ಗೆ, ನಿರುದ್ಯೋಗ ಹೆಚ್ಚಾಗ್ತಿರುವುದರ ಬಗ್ಗೆ, ಇಂಜಿನಿಯರ್ಗಳು ಖಾಲಿ ಹೊಡಿತಾ ಇರೋದ್ರ ಬಗ್ಗೆ, ಕೆಲಸಗಳಿಲ್ಲದೆ ಆದಾಯ ಅಸಮಾನತೆ, ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಥವಾ ಮಹಿಳೆಯರ ಸೇಫ್ಟಿ, ಸುರಕ್ಷತೆ, ಇಂಥ ಸಮಸ್ಯೆಗಳನ್ನು ಪರಿಹರಿಸುವ ಒಂದು ಯೋಜನೆ ಏನಾದರೂ ಇದೆಯಾ ಮೋದಿಯವರೇ? ಮೋದಿ ಸರ್ಕಾರದ 3ನೇ ಅವಧಿಯ 100 ದಿನಗಳ ಆಡಳಿತದಲ್ಲಿ 38 ರೈಲ್ ಆಕ್ಸಿಡೆಂಟ್ಗಳಾದವು, 21 ಜನ ಸತ್ತು ಹೋದರು, 112ಕ್ಕಿಂತ ಹೆಚ್ಚಿನ ಜನ ಗಾಯಗೊಂಡರು. 100 ದಿನಗಳ ಅವಧಿಯಲ್ಲಿ ಇತ್ತೀಚೆಗೆ ಉದ್ಘಾಟನೆ ಆಗಿದ್ದಂತಹ ಏರ್ಪೋರ್ಟ್, ವಿಮಾನ ನಿಲ್ದಾಣ, ಸೇತುವೆಗಳು, ಬ್ರಿಡ್ಜ್ಗಳು, ರಸ್ತೆ, ಪ್ರತಿಮೆಗಳೆಲ್ಲವೂ ಕೂಡ ಕೆಳಗಡೆ ಬಿದ್ದು ಹೋದವು, ಹಾಳಾದವು, ಮುರಿದುವು, ಸಂಚರಿಸೋಕ್ಕೆ ಯೋಗ್ಯವಾಗಿಲ್ಲ. 58 ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಕುಸಿದು ಬಿದ್ದಿವೆ. 28 ಟೆರರಿಸ್ಟ್ ಅಟ್ಯಾಕ್ ಆಯಿತು ದೇಶದ ಮೇಲೆ, ಭಯೋತ್ಪಾದಕ ದಾಳಿಗಳಾದವು. ಈ ದಾಳಿಯಲ್ಲಿ 21 ಮಂದಿ ಯೋಧರು ಹುತಾತ್ಮರಾಗ್ತಾರೆ, 29 ಮಂದಿ ಯೋಧರು ಹಾಗೂ 15 ನಾಗರಿಕರು ಗಾಯಗೊಂಡಿದ್ದಾರೆ. ಏನು ಮಾಡಿ 100 ದಿನಗಳಲ್ಲಿ ನಿಮ್ಮ ಸಾಧನೆ ಇದೆನಾ ಅಂಥೇಳಿ ಸುಪ್ರಿಯಾ ಅವರು ಕೇಳಿದ್ದಾರೆ. कि युवाओं के बारे में बात किए बिना तो कुछ हो ही नहीं सकता। इस देश की 65% आबादी 35 वर्ष से कम आयु की है, और ये है आपकी उनके लिए प्लान, ये है आपके उनके लिए संयोजनाएं। इन 100 दिनों में लगातार पेपर लीक हुए हैं, इन 100 दिनों में इम्तिहान कैंसिल हुए हैं, इन 100 दिनों में आपकी विफलताओं का पुलिंदा ये है कि स्टूडेंट्स रोते रहे, मां बाप पेट काट करके बच्चों को पढ़ाते हैं, बच्चे गाजर मूली की तरह बसों ट्रेनों में भरकर जाते हैं, इम्तिहान देते हैं और पता चलता है पेपर लीक हो गया। नीट की परीक्षा का पेपर लीक हुआ, नीट में धांधली के, धोखाधड़ी के कई मामले सामने आए। आपने नीट पीजी का एग्जाम कैंसिल किया, आपने यूजीसी नेट का पेपर लीक हुआ इसलिए एग्जाम कैंसिल करना पड़ा, ज्वाइंट CSIR यूजीसी नेट का इम्तिहान कैंसिल हुआ, NCET का पेपर लीक हुआ, लगातार पेपर लीक हो रहे हैं। और ये मैं सिर्फ 100 दिनों की बात कर रही हूं, क्योंकि 10 साल के फलसफा में तो CBSE का इम्तिहान भी लीक हो गया। 10 साल का फलसफा तो यह है कि आपके लोग पेपर लीक के घोटाले, उनके स्कैम, उनके स्कैंडल में लिप्त पाए जाते हैं। जिस देश के लोग, भारत में पढ़े लिखे बच्चे, भारत में पढ़े लिखे युवा विश्व में डंका बजाते हैं जाकर, आज आधी सिलिकॉन वैली भारत की पढ़ी लिखी है। भला हो जवाहरलाल नेहरू का, भला हो कांग्रेस की सरकारों का, जिन्होंने ऐसे